ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು, ನಮ್ಮ ಸುದರ್ಶನ್ ಸರ್ ಹಿರಿಯರಾದ ಸುದರ್ಶನ್ ಸರ್ ಆಗ್ಬೋದು, ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ನಾಗನಾಥ್ ಸೋಮಣ್ಣವರು, DSS ತಿಮ್ಮಪ್ಪಣ್ಣ ಅವರು, ವೆಂಕಟೇಶ್ವರು, ಆಮೇಲೆ ನಮ್ಮ ತೆಂಜಮಲ ರಮೇಶ್ ಅವರು, ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಈ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಸುಳ್ದೇನಹಳ್ಳಿಯಲ್ಲಿ ಇತ್ತೀಚೆಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ. ಆಮೇಲೆ ಚಂದ್ರಶೇಖರ್ಪುರಕ್ಕೆ ಹಾಕಿದ್ದೀವಿ. ಆಮೇಲೆ ಇದು ಲೈಟ್ಸ್ ಐಮ್ಯಾಕ್ಸ್ ಲೈಟ್ಸ್ ಹಾಕಿದ್ದೀವಿ. ನಾವೆಂಗೆ ಅಂದ್ರೆ ನಾವು ಸರ್ಕಾರದ ಹಣದಲ್ಲಿ ನಾವು ಹಾಕ್ತಾ ಇರುವಂಥದ್ದು ಕೆಲಸ ಇದೆಲ್ಲ. ನಾವೇನು ಸ್ವಂತ ಹಣ ಅಲ್ಲ, ಇದು ಸರ್ಕಾರದ ಹಣದಲ್ಲಿ ನಾವು ಹಾಕ್ತಾ ಇರುವಂಥದ್ದು ಕೆಲಸ ಎಲ್ಲ. ಇವತ್ತು ಇನ್ನೊಂದು ಮಾಡಿದ್ದೀವಿ, ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ 32 ವಿಲೇಜ್ಗೆ ಬಂದು ವಾಟರ್ ಫಿಲ್ಟರ್ ಇಲ್ಲ. 32 ವಿಲೇಜ್ಗೆ ವಾಟರ್ ಫಿಲ್ಟರ್ ಇಲ್ಲ. ಟೋಟಲ್ 32 ವಿಲೇಜ್ಗೂ ಇವಾಗ ವಾಟರ್ ಫಿಲ್ಟರ್ ಹಾಕಿದ್ದು. ನೆಕ್ಸ್ಟ್ ಯಾರು ನಮ್ಮನ್ನ ವಾಟರ್ ಫಿಲ್ಟರ್ ಬೇಕು ಊರಲ್ಲಿ ಕುಡಿಯೋ ನೀರಿಗೆ ಅಂತ ಕೇಳಂಗಿಲ್ಲ ಯಾರು, ಎಲ್ಲವನ್ನೂ ಹಾಕ್ಕೊಟ್ಟಿದ್ದೀವಿ. ಆಮೇಲೆ ಐಮ್ಯಾಕ್ಸ್ ಲೈಟ್ಸು ಅಷ್ಟೇ, ಎಲ್ಲ ಊರುಗಳಿಗೂ ಐಮ್ಯಾಕ್ಸ್ ಲೈಟ್ ಇವಾಗ ಹಾಕೊಂಡ್ ಬರ್ತಾ ಇದ್ದೀನಿ. ಎಲ್ಲ ಊರುಗಳಿಗೂ ಐಮ್ಯಾಕ್ಸ್ ಲೈಟ್ ಹಾಕ್ಬಿಟ್ಟು ಯಾರು ನೆಕ್ಸ್ಟ್ ಐಮ್ಯಾಕ್ಸ್ ಲೈಟ್ ಅನ್ನೋದನ್ನು ಕೇಳ್ಬರ್ತಾರೆ. ಇನ್ನೊಂದು ಹೇಳ್ತೀನಿ ನಾನು, ಐಮ್ಯಾಕ್ಸ್ ಲೈಟು ಗ್ರಾಮದಲ್ಲಿ ಹಾಕ್ಬೋದು, ಸರಿ ಅಲ್ಲ, ಬೆಳಕು ಜಾಸ್ತಿ ಇರುತ್ತೆ. ಇವತ್ತು ಚಿಂತೆಗಳು ಅಲ್ಲಿ ಬಂದು ಸಿಗ್ಬೇಕು ಹೇಳ್ತಾ ಇದ್ದಾರೆ. ಇದೆಲ್ಲ ಇರೋದ್ರಿಂದಾನೇ ಚಿಂತೆಗೆ ಬರ್ತಾ ಇದೆ. ಮೊದಲು ಇದೆಲ್ಲ ಇಲ್ಲ ಆರಾಮಾಗಿ ಬಂದು ಹೋಗ್ತಾ ಇತ್ತು ಎಲ್ಲೋದು. ಇವಾಗ ಇದೆಲ್ಲ ಬರ್ತಾ ಇದೆ, ಅದರಿಂದಾನೇ ಜಾಸ್ತಿ ಆಗೋಯ್ತು. ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗೋಯ್ತು, ಊರುಗಳಿಗೆ ಡಿಸ್ಟರ್ಬೆನ್ಸ್ ಆಯ್ತು. ಆದ್ರೂ ಜನ ಕೇಳೋದ್ರಿಂದ ಎಲ್ಲ ಊರುಗಳಿಗೂ ನಾವು ಹಾಕಿದ್ವಿ. ಇವತ್ತು ಒಟ್ಟು ಇವತ್ತು ನಾವು ಮಾಡಿರುವಂತ ಪೂಜೆಗಳು 18 ಕೋಟಿ ಇವತ್ತು ಮಾಡಿದೀವಿ. ಅದ್ರದ್ದು ಡೀಟೇಲ್ ಇದೆ, ನೀವು ಬೇಕಾದ್ರೆ ಈಗ ತಗೊಳ್ಳಿ. ಪತ್ರಕರ್ತ ಯಾರಾದ್ರೂ ತಗೊಂಡು ಯಾರು ಬೇಕು ಈಗ ಕೊಟ್ಕೊಳ್ತಾರೆ ಡೀಟೇಲ್ ಏನೇನು ಯಾವ್ಯಾವ ಎಲ್ಲಿಂದ ಎಲ್ಲಿ ಅಂತ ಮಾತಾಡಿದ್ದಾರೆ. ಇಷ್ಟು ಮಾತ್ರ ನಾನು ಇವತ್ತು ಪೂಜೆ. ನಮ್ಮ ಗುರಿ ಒಂದೇ ಒಂದು ಗುರಿ, ನಮ್ಮದು ಅಭಿವೃದ್ಧಿ ಕಡೆ ಗಮನ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ. ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. 5 ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದೆ, ಒಂದು ಹೆಜ್ಜೆ ಮುಂದೆನೇ ಇದೀವಿ ನಾವು ಯಾವುದೇ ಆಗಲಿ. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಇನ್ನ ಮಿಕ್ಕಿದ್ದು ಟೆಂಡರ್ ಆಗೋದು, ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇರೋದು, ಅಪ್ರೂವಲ್ ಆಗಿರುವಂಥದ್ದೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮ್ಗೆ ಜಾಗ ಇರೋದಿಲ್ಲ. ರೋಡ್ಗಳು ಮಾಡೋದಕ್ಕೆ ಇರುವಂಥ ರೋಡ್ಗಳನ್ನ ಕನೆಕ್ಟಿವಿಟಿ ರೋಡ್ಸ್ ಅನ್ನ ಎಲ್ಲವನ್ನು 99% ಮುಗಿಸ್ಬಿಡ್ತೀವಿ. ಯಾವುದು ನಾವು ಬ್ಯಾಲೆನ್ಸ್ ಇರೋದಿಲ್ಲ. ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ, ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ. ಇವತ್ತು ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತ್ ಎಲ್ಲ ನಮ್ಮ ಮುಖಂಡರು, ಎಲ್ಲ ಹಿರಿಯರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಪಟ್ಟಣ ಪಂಚಾಯತಿದು ಇನ್ನೂ ಒಂದು ನಮ್ಮ ಗುರಿ ಇದೆ. ಪಟ್ಟಣ ಪಂಚಾಯತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು, ಒಳ್ಳೆ ದೊಡ್ಡ ಬಿಲ್ಡಿಂಗು. ಪಟ್ಟಣ ಪಂಚಾಯತಿಗೆ, ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್. ಆಲ್ರೆಡಿ ಅದನ್ನ ಪ್ಲಾನ್ ಮಾಡಿದೀವಿ, ಅಪ್ರೂವಲ್ ಕಳಿಸಿದೀವಿ. ಅದನ್ನ ಹೇಳ್ತೀವಿ, ಯಾಕಂದ್ರೆ ಇನ್ನ ಅದು ಆಗಕ್ಕೆ ಮುಂಚೆ ನಾವು ಹೇಳ್ಬಾರ್ದು. ಪ್ಲಾನ್ ಮಾಡಿದ್ವಿ, ಅಪ್ರೂವಲ್ ಕಳಿಸಿದೀವಿ. ಆಮೇಲೆ ನಮ್ದು ಕಸ ವಿಲೇವಾರಿ ಮಾಡುವಂತ ಘಟಕ ಅದು ಕುರುಗಲ್ ಮಾಡಿದ್ರೆ ವೇಮಗಲ್ ಮಾಡಿದ್ರೆ ಸರ್ ಎರಡು ಒಂದೇ, ಎರಡಕ್ಕೂ ಒಂದೇ. ಇವಾಗ ನಾವು ಕಸದ ವಿಲೇವಾರಿ ಘಟಕ ಮಾಡಿರ್ಬೋದು, ಜಿಲ್ಲೆನಲ್ಲೇ ಎಲ್ಲೂ ಇಲ್ಲ. ಆಮೇಲೆ 10 ಎಕರೆನಲ್ಲಿ. ಆಮೇಲೆ ನಾವು ಇದು STP ಪ್ಲಾಂಟ್ ಇವಾಗ ಫಸ್ಟ್ ದೇವನಹಳ್ಳಿನಲ್ಲಿ ಒಂದು ಮಾಡಿದ್ದಾರೆ ಹೊಸದಾಗಿ. ಅದೇ ಪ್ಯಾಟರ್ನ್ ಅನ್ನು ತಗೊಂಡು ಇಲ್ಲಿಗೂ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಅದನ್ನ ಅಪ್ರೂವಲ್ ಆದ್ಮೇಲೆ ನಾವು ಹೇಳ್ತೀವಿ. ನಿಮ್ಗೆ ಅಪ್ರೂವಲ್ ಆಗೋಕ್ಕೆ ನಾವು ಹೇಳೋದು ಸರಿಯಲ್ಲ. ಅಪ್ರೂವಲ್ ಆದ್ಮೇಲೆ ಏನಾಗಿದೆ ಹೆಂಗಾಗಿದೆ ಅಂತ ಹೇಳ್ತೀವಿ. ಇನ್ನೇನ ಕೇಳೋದಿದ್ರೆ ಕೇಳ್ಬೋದು. ಅಭಿವೃದ್ಧಿಗೆ ಮಾತ್ರ ರಾಜಕೀಯದ ರಾಜಕೀಯ ಮಾತ್ರ ಕೇಳಿ ಅದನ್ನ ನಾಳೆಯಿಂದ ಮಾತಾಡೋದು. ಅದೇ ಬರ್ಮಿಲಾಗಿದೆ, ಮುಂದೆ ಪ್ಲಾನ್ ಆಗಿತ್ತು. 6 ತಿಂಗಳಿಂದ ಆಗಿರೋದು ಇದು. 4 ವರ್ಷ ಮೇಲೆ ಆಗಿದೆ. 6 ತಿಂಗಳಿಂದ ಆಗಿರೋದು ಕಾರ್ಯಕ್ರಮ. ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ, ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನ್. 6 ತಿಂಗಳಿಂದ ಮಾಡಿರುವಂತ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು, ಕಾರ್ಯಕ್ರಮ ಮಾಡ್ಬೇಕು. ನಮ್ಮ ನಾಯಕರದೆಲ್ಲ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು, ಇಂಥ ರೋಡ್ ಹಾಕ್ಬೇಕು, ಈ ರೋಡ್ ಹಾಕ್ಬೇಕು ಅವ್ರು ಕೊಟ್ಟಿರುವಂತ ಮನೆ ಮೇರೆಗೆ ಇದನ್ನೆಲ್ಲ ತಗೊಂಡು ಮಾಡಿರೋದು ನಾವು. ಯಾವ್ದೋ ದಾಖಲೆ ತಗೊಂಡ್ಬಂದು ತೋರ್ಸಕ್ಕೆ ಅವ್ರೇನಾದ್ರು ನಾವು ಮಾಡಿರೋದು ಅದು ಇದು ಅಂತ ಏನಾದ್ರು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡ್ ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು. ನಾಳೆಯಿಂದ ನಾವು ವೇಮಗಲ್
ವೇಮಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು. ಯಾವ್ದು ಆರ್ಡರ್ ಕಾಪಿ ತಂದು ಕೂಡ ಕೇಳಿ, ಯಾವತ್ತು ಅಪ್ರೂವಲ್ ಆಗಿದೆ, ಡೇಟ್ ಏನಾದ್ರದ್ದು, ಯಾವ್ಯಾವ ಆಗಿದೆ. ಯಾರು ವಿರೋಧ ಪಕ್ಷದವ್ರು ಯಾರು ಬೇರೆ ಪಕ್ಷದವರು ಹೇಳ್ಬೇಕಲ್ಲ. ಜೆಡಿಎಸ್ ಅವ್ರೇನು ಅಧಿಕಾರದಲ್ಲೇ ಇರೋದು. ಅಧಿಕಾರದಲ್ಲಿದ್ರು ಮಾಡೋದಕ್ಕೆ ಅಧಿಕಾರ ಮುಂದೆ ಕೂಡ ಬಿಜೆಪಿ ಸರ್ಕಾರ ಇದ್ರು ಕೂಡ ಇಲ್ಲಿ ಶ್ರೀನಿವಾಸ್ ಗೌಡ್ರು ಶಾಸಕರಾಗಿದ್ರು. ಈಗ ಮಾತಾಡ್ತಿರೋರು ಯಾರು ಯಾವ್ದು ಅಧಿಕಾರದಲ್ಲಿ ಇರಲಿಲ್ಲ. ಯಾಕೆ ಇವೆಲ್ಲ ಮಾತಾಡ್ತಾರೆ? ಯಾಕಲ್ಲ ಸರ್, ಅದನ್ನೇ ಅವ್ರು ಮಾತಾಡೋದೇ ತಪ್ಪು ಅಂತ. MP ಅವ್ರದ್ದು ಸೆಂಟ್ರಲ್ ಅಲ್ಲಿ MP ಮಾತಾಡ್ಲಿ ಪರವಾಗಿಲ್ಲ, ಸಂತೋಷ. MP ಅವ್ರು ಇದ್ರಲ್ಲ, ಅವರು ಆಗಿರೋದಂದ್ರೆ ನಾವು ಏನ್ ಕೊಟ್ಟಿದೀವಿ ಪಟ್ಟಿ, ಆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಯಾವುದೇ ಆಗ್ಲಿ ಹಿಂದಿನ ಅವಧಿಯಲ್ಲಿ ಆಗಿದ್ರೆ ಅದನ್ನ ತಂದು ತೋರಿಸ್ತೀವಿ ಅಷ್ಟೇ. ತೋರಿಸಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.